ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ಬಾಂಬೆ ಹಾಲು ಸಾಗು ಮಾಡ್ತಿದ್ದೇನೆ. ತುಂಬ ಚೆನ್ನಾಗಿರ್ತದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನಗೆ ಸಪೋರ್ಟ್ ಮಾಡ್ತೀರೆಂದು ನಂಬಿದ್ದೇನೆ. ನೋಡಿ, ತುಂಬ ಚೆನ್ನಾಗಿ ಬರ್ತದೆ. ದೋಸೆ, ಇಡ್ಲಿ, ಪೂರಿ ಎಲ್ಲದಕ್ಕೂ ಒಂದು ಒಳ್ಳೆ ಕಾಂಬಿನೇಷನ್. ನೋಡಿ, ನಾನು ಹೇಳಿದ ಹದದಲ್ಲೇ ಮಾಡಿ. ಹಾಗೆ ಈ ಮಾಡುವ ವಿಧಾನವನ್ನು ನೋಡ್ಕೊಂಡು ಬರೋಣ ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್. ಒಂದು ಕಡಾಯಿ ಇಟ್ಟಿದ್ದೇನೆ, ಮೀಡಿಯಂ ಫ್ಲೇಮಲ್ಲೇ ಇರಲಿ ಉರಿ. ಹಾಗೆ 3 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ತೇನೆ. ಈಗ ಫ್ರೆಂಡ್ಸ್, ಸಾಸಿವೆ ಹಾಕೊಳ್ತಿದ್ದೇನೆ 1 ಟೀ ಸ್ಪೂನ್. ಹಾಗೆ ಅರ್ಧ ಟೀ ಸ್ಪೂನ್ ಜೀರಿಗೆ. ಫ್ರೆಂಡ್ಸ್, ಸಾಸಿವೆ ಸಿಡಿತಾ ಇದೆ. ಈಗ 1 ಟೀ ಸ್ಪೂನ್ ಕಡಲೆಬೇಳೆ ಹಾಕೊಳ್ತಿದ್ದೇನೆ. ಸಾಸಿವೆ ಸಿಡಿದ ಮೇಲೆ ಹಾಕ್ಕೊಳ್ಳಿ ಕಡಲೆಬೇಳೆ. ಯಾಕೆಂದರೆ ಅದು ತುಂಬ ಬೇಗ ಹಾಕಿದರೆ ಕಪ್ಪಾಗ್ತದೆ ಮತ್ತು ಗಟ್ಟಿ ಆಗ್ತದೆ. ಹಾಗೆ ಫ್ರೆಂಡ್ಸ್, ನಾನು 2 ಈರುಳ್ಳಿಯನ್ನು ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೇನೆ. ಚಿಕ್ಕದಾಗಿ ಉದ್ದ ಹೆಚ್ಚಿಟ್ಕೊಂಡಿದ್ದೇನೆ. ಅದನ್ನು ಸಹ ಆ್ಯಡ್ ಮಾಡೋಣ. ಹಾಗೆ ಫ್ರೆಂಡ್ಸ್, ನಾನು 5 ಹಸಿಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ಕೂಡ ಹಾಕೊಳ್ಳೋಣ. ಇಲ್ಲಿ ಸ್ವಲ್ಪ ಜಾಸ್ತಿ ಆದರೂ ಚೆನ್ನಾಗಿರ್ತದೆ, ಟೇಸ್ಟ್ ಚೆನ್ನಾಗಿರ್ತದೆ. ಹಾಗೆ ಬೇವಿನ ಸೊಪ್ಪು ಹಾಕೊಳ್ತಿದ್ದೇನೆ, ಕರಿಬೇವು. ಹಾಗೆ ಫ್ರೆಂಡ್ಸ್, 1/4 ಇಂಚು ಶುಂಠಿ ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೇನೆ, ಹಾಕೊಳ್ತೇನೆ. ಫ್ರೆಂಡ್ಸ್, ಈಗ ನಾನು ಹಸಿ ಬಟಾಣಿ ಆ್ಯಡ್ ಮಾಡ್ತಿದ್ದೇನೆ. ಬಟಾಣಿ ಇದ್ದರೆ ಹಾಕ್ಕೊಳ್ಳಿ, ಆಪ್ಷನಲ್. ನಾನು 2 ಆಲೂಗಡ್ಡೆಯನ್ನು 6 ವಿಜಿಲ್ ಹಾಕಿ ಬೇಯಿಸಿಟ್ಕೊಂಡಿದ್ದೇನೆ. ಇದು ದಪ್ಪ ಹಾಲು ಅಲ್ವಾ, ಹಾಗಾಗಿ 6 ವಿಜಿಲ್ ಬೇಕಾಗಿದೆ. ಇನ್ನು ಸ್ವಲ್ಪ ಚಿಕ್ಕದಾದರೆ ಒಂದು 4 ವಿಜಿಲಲ್ಲಿ ಬೇಯ್ತದೆ. ಇದು 2 ಹಾಲು ಇದು ಕಟ್ಟಾಗಿದೆ ಅಷ್ಟೇ. ಇದು ನಾನು ಸ್ಮ್ಯಾಶ್ ಮಾಡಿ ಸ್ಮ್ಯಾಶ್ ಮಾಡ್ತೇನೆ. ಇದು ಬಟಾಣಿ ಇಲ್ಲಿ ಬೇಯ್ತಾ ಇದೆ ಈರುಳ್ಳಿ ಜೊತೆ. ಓಕೆ, ಈ ಥರ ಸ್ಮ್ಯಾಶ್ ಮಾಡಿ ಇಟ್ಕೊಳ್ಳೋಣ.
ಹಾಗೆ ಫ್ರೆಂಡ್ಸ್, ನಾನು ಅರ್ಧ ಟೀ ಸ್ಪೂನ್ ಹಲ್ದಿ ಪೌಡರ್ ಹಾಕ್ಕೊಳ್ತೇನೆ, ಅರಿಶಿನ ಪೌಡರ್, ಫ್ರೆಂಡ್ಸ್ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ತಗೊಂಡಿದ್ದೇನೆ ಒಂದು ಕಪ್ಪಲ್ಲಿ. ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿ, ಸ್ವಲ್ಪ ನೀರು ಆ್ಯಡ್ ಮಾಡ್ತೇನೆ. ಹಾಗೆ ಚೆನ್ನಾಗಿ ಕದಡಬೇಕು ಫ್ರೆಂಡ್ಸ್, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಹೀಗೆ ಚೆನ್ನಾಗಿ ಲಮ್ಸ್ ಇಲ್ಲದೆ ಹೀಗೆ ಇದು ಮಾಡಿರಬೇಕು ಚೆನ್ನಾಗಿ. ನೋಡಿ, ಥಿಕ್ನೆಸ್ ಬರುವುದು ಸಾಗುಗೆ ಇದರಿಂದನೇ. ಈಗ ಆ್ಯಡ್ ಮಾಡ್ತೇನೆ ನಾನು. ಈಗ ನಾನು 1 ಗ್ಲಾಸ್ ನೀರು ಆ್ಯಡ್ ಮಾಡ್ತೇನೆ ಫ್ರೆಂಡ್ಸ್. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ರುಚಿಗೆ ಅನುಸಾರ ಹಾಕೊಳ್ಳಿ. ಫ್ರೆಂಡ್ಸ್, ಈಗ ನೀರು ಹಾಕಿ ಸ್ವಲ್ಪ ಕುದ್ದಿ ಬಂದಿದೆ. ಈಗ ನಾನು ಈ ಸ್ಮ್ಯಾಶ್ ಮಾಡಿ ಇಟ್ಕೊಂಡಂಥ ಹಾಲು ಹಾಕ್ಕೊಳ್ತೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್. ದೋಸೆ, ಇಡ್ಲಿ, ಪೂರಿ ಎಲ್ಲದಕ್ಕೂ ತುಂಬ ಒಳ್ಳೆ ಕಾಂಬಿನೇಷನ್. ಬಾಂಬೆ ಸಾಗು ತುಂಬ ಟೇಸ್ಟಿಯಾಗಿರ್ತದೆ. ನೋಡಿ, ಇಷ್ಟು ನೀರು ಇರಬೇಕಾಯ್ತಾ, ತುಂಬ ಗಟ್ಟಿ ಮಾಡಬೇಡಿ. ಸಾಗು ಅಂದರೆ ಸ್ವಲ್ಪ ನೀರಿದ್ದರೆ ಚೆನ್ನಾಗಿರ್ತದೆ ತಿನ್ನುವಾಗ. ಬಾಜಿ ಆದರೆ ಮಾತ್ರ ಗಟ್ಟಿ ಇರಬೇಕು. ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ಫ್ರೆಂಡ್ಸ್, ಒಂದು ಲಿಡ್ ಕ್ಲೋಸ್ ಮಾಡ್ತೇನೆ. ಒಂದು 4 ಮಿನಿಟ್ಸ್ ಇರಲಿ, ಕುಕ್ ಆಗಲಿ. ಓಕೆ ಫ್ರೆಂಡ್ಸ್, ಇದು ಕುಕ್ ಆಗಿದೆ ನೋಡಿ. ಲೋ ಫ್ಲೇಮಲ್ಲಿ 4 ನಿಮಿಷ ಇಟ್ಟಿದ್ದೇನೆ. ನೋಡಿ, ಇಷ್ಟೇ ಕುಕ್ ಆದರೆ ಸಾಕು. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ನೀವು ಮನೆಯಲ್ಲಿ ಮಾಡಿ ನನಗೆ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ. ಹಾಗೆ ಫ್ರೆಂಡ್ಸ್, ಸರ್ವ್ ಮಾಡೋಣ. ಗ್ಯಾಸ್ ಆಫ್ ಮಾಡ್ತೇನೆ. ನೋಡಿ, ಇಷ್ಟು ಹದದಲ್ಲಿ ಬರಬೇಕು. ಓಕೆ, ಗ್ಯಾಸ್ ಆಫ್ ಮಾಡ್ತೇನೆ. ಸರ್ವ್ ಮಾಡೋಣ ಫ್ರೆಂಡ್ಸ್.